ನೋಡಿ ಈಗ ನಾನು ಆವಾಗ ಡಿಸ್ಪ್ಲೇ ತೋರಿಸ್ದೆ, ಈಗ ಮಿಕ್ಸ್ ಮಾಡಿ ನೋಡಿ ಆಗ್ತಾ ಇದೆ. ಏನು ಹೇಳಿ ನಂದು ಟೀ ನೋಡಿ. ಓಕೆ, ಒಗ್ಗರಣೆ ಉದ್ದಿನ ಬೇಳೆ ನೋಡಿ, ನಂದು ಬೇಳೆ ಸಾರು ಕನ್ನಡದಲ್ಲಿ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದು, ಟೊಮೆಟೊ ನೋಡಿ ಫ್ರೆಂಡ್ಸ್. ಈಗ ರೈಸ್ ಉದ್ರಾಗಬೇಕು, ಅಂಟ್ಕೋಬಾರ್ದು. ಆವಾಗ ನೋಡಿ ಫ್ರೆಂಡ್ಸ್, ನಾನು ತೊಳೆದ್ಬಿಟ್ಟು ಹೆಸರುಬೇಳೆ, ಅರಿಶಿನ ಪುಡಿ, ಇದು ಸಿಂಪಲ್ ದಾಳಿ ತೊಯ್ರಿ. ಇದರಲ್ಲಿ 2 ಲೋಟ ಹೆಸರುಬೇಳೆ ಹಾಕ್ತೇನೆ. ಸ್ವಲ್ಪ ದಪ್ಪ ಮಾಡೋದು, ತುಂಬ ತೆಳ್ಳಗೆ ಚೆನ್ನಾಗಿರಲ್ಲ. ಹೆಸರುಬೇಳೆ ವೆರಿ ಗುಡ್ ಅಲ್ಲ, ಗ್ಯಾಸ್ ಆಗಲ್ಲ, ಏನಿಲ್ಲ, ವೆರಿ ನೈಸ್. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಅರಿಶಿನ ಪುಡಿ, ಸ್ವಲ್ಪ ಹಿಂಗು ಮತ್ತು 3 ಹಸಿಮೆಣಸು ಕಟ್ ಮಾಡಿ ಹಾಕಿ ಬೇಯಿಸ್ಕೊಳ್ಳಿ. ಓಕೆ, ಸ್ವಲ್ಪ ಉಪ್ಪು ಆಮೇಲೆ ಹಾಕ್ಬಿಡಿ ಫ್ರೆಂಡ್ಸ್. ನಾನು ತೊಳೆದ್ಬಿಟ್ಟು ಹೆಸರುಬೇಳೆ, ಅರಿಶಿನ ಪುಡಿ, ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿ ಒಳ್ಳೆ ಪರಿಮಳ ರೀ. ಮೇನ್ ದಳಿತೊಯ್ದು ಮೇನ್ ಹಾರ್ಟ್ ಅಂತಾರಲ್ಲ, ದಟ್ ಈಸ್ ಹಿಂಗೆ. ಓಕೆ, ಹಸಿಮೆಣಸು ಹಾಕಿದ್ದೀನಿ. ಈಗ ಬೇಯಿಸ್ಲಿಕ್ಕೆ ಇಡ್ತೀನಿ. ಏನು 1-2 ಸಿಟಿ ಸಾಕು. ಹೆಸರುಬೇಳೆ ಬೇಗ ಆಗಿಬಿಡುತ್ತೆ. ಸಿಂಪಲ್ ದಳಿತೊಯ್ರಿ, ವೆರಿ ಗುಡ್ ಫಾರ್ ಹೆಲ್ತ್. ಮತ್ತು ಹೇಗೆ ಒಗ್ಗರಣೆ ಎಲ್ಲ ಆಮೇಲೆ ತೋರಿಸ್ತೀನಿ. ಓಕೆನಾ? ಮತ್ತು ಹೇಗಿದ್ದೀರಿ? ನಿಮ್ಮದು ವೀಕೆಂಡ್ ಆರಾಮಾಗಿದ್ದಿದ್ದೀರಾ? ರಿಲ್ಯಾಕ್ಸ್ ಮಾಡಿ. ನನಗೂ ರಿಲ್ಯಾಕ್ಸು, ಏರೋಬಿಕ್ಸ್ ಇಲ್ಲ 2 ದಿನ. ಬಟ್ ಏನಾದ್ರು ವಾಕ್ ಏನಾದರೂ ಮಾಡಬೇಕು, ಸುಮ್ಮನೆ ಐಡಲ್ಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಸ್ಯಾಟರ್ಡೇಸ್ ನಮ್ಮದು ಕೆಲಸ ಜಾಸ್ತಿ ರೀ. ಬಟ್ಟೆ ಹಾಕು, ಪಾತ್ರೆ ಜೋಡಿಸು, ಒಂದಲ್ಲ 2 ಮುಗಿಯೋದ ಕತೆ ಹೆಂಗಸರದು ಅಲ್ವಾ? ಓಕೆ, ಸಿಗ್ತೀನಿ ಮತ್ತೆ. ಓಕೆ ಫ್ರೆಂಡ್ಸ್, ಮತ್ತೇನು ಮಾಡಲಿ ಇವತ್ತು ಅಂದ್ಕೊಂಡೆ. ಸೊ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಗ್ ಬೇಯಿಸಿದ್ದೀನಿ, ಇದು ನಿಮ್ಗೆ ತೋರ್ಸೋಕ್ಕೆ. ಓಕೆ, ಟೊಮೆಟೊ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಧನಿಯಾ, ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದರಲ್ಲಿ. ಇದ್ರ ಜೊತೆಲಿ ನಾವು ಚಿಲ್ಲಿ ಪೌಡರು, ಜೀರಾ ಪೌಡರ್, ಇದು ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಎಲ್ಲ ಲಾಸ್ಟ್ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ತುಪ್ಪದಲ್ಲಿ ಫ್ರೈ ಮಾಡಬೇಕು, ಒಳ್ಳೆ ಪರಿಮಳ ಬರುತ್ತೆ. ಓಕೆ, ಎಗ್ ಫ್ರೈಡ್ ರೈಸ್ ನನ್ನ ಮಗನ ಫೇವ್ರೇಟ್. ಮಾಡಿ ತೋರಿಸ್ತೀನಿ ಆಯಿತಾ? ಓಕೆ, ಎಲ್ಲರೂ ವೀಕೆಂಡ್ ಮಜಾ ಮಾಡಿರಿ, ರಿಲ್ಯಾಕ್ಸ್ ಮಾಡಿ, ಒಳ್ಳೆ ಫುಡ್ ತಿನ್ನಿ. ಕಂಪ್ಲೀಟ್ ಮೈಂಡ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿರ್ಬೇಕು, ಏನು ಸ್ಟ್ರೆಸ್ ಇರಬೇಕು, ಸ್ಟ್ರೆಸ್ ಫ್ರೀ ಇಟ್ ಶುಡ್ ಬಿ. ಓಕೆನಾ ಫ್ರೆಂಡ್ಸ್? ಎಲ್ಲ ಕಟ್ ಮಾಡ್ಕೊಂಡಿದ್ದು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಪುಡಿಗಳೆಲ್ಲ ಆಮೇಲೆ ಹಾಕ್ತೀನಿ. ನೋಡಿ ಮೊಟ್ಟೆ ಬೇಯ್ತಾ ಇದೆ, ಇನ್ನು ಒಂದು 5 ಮಿನಿಟ್ಸ್ ಆಗಬೇಕು. ರೈಸಲ್ಲಿ ನಾನು ಬಾಗಿದನ್ನ ಮಾಡಿದ್ದೀನಿ, ಸ್ಟಾರ್ಚ್ ರಿಮೂವ್ ಮಾಡಿ. ಸ್ವಲ್ಪ ಉದುರು ಆಗುತ್ತೆ ರೈಸ್, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೊದಲೆಲ್ಲ ಹಾಗೆ ಮಾಡ್ತಾ ಇದ್ರಲ್ರಿ, ಬಾಗಿ ಕುಕ್ಕರಲ್ಲಿ ಮಾಡ್ತಿಲ್ಲ. ಯಾಕಂದರೆ ಕುಕ್ಕರಲ್ಲಿ ಮಾಡೋದು ಸ್ಟಾರ್ಚ್ ಇರುತ್ತೆ. ಆ್ಯಂಡ್ ಯು ನೋ ಸ್ಟಾರ್ಚ್ ಹೌ ಗುಡ್ ಇಟ್ ಈಸ್ ಫಾರ್ ಹೆಲ್ತ್. ಇಟ್ಸ್ ನಾಟ್ ಗುಡ್ ಅಲ್ವಾ, ಹೆಲ್ತಿಗೆ ಚೆನ್ನಾಗಿಲ್ಲ ಅದು. ಓಕೆ, ಅದಕ್ಕೆ ಬಾಗ್ ಮಾಡಿದ್ದೀನಿ, ಸ್ಟಾರ್ಚ್ ಎಲ್ಲ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿ ಎಗ್ಗು, ನನ್ನ ಬೇಳೆ ಇಲ್ಲ ಆಗ್ತಾ ಇದೆ, ದಳಿತೊಯ್ಗೆ ರೆಡಿ ನೋಡ್ಬೇಕೀಗ. ಆದಮೇಲೆ ಒಗ್ಗರಣೆ ಹಾಕೋದು. ಓಕೆ, ಉಪ್ಪು ಲಾಸ್ಟಲ್ಲಿ ನೀವು ನಿಂಬೆಹಣ್ಣು ಆ್ಯಡ್ ಮಾಡಿಕೊಡಿ ಬೇಳೆಗೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ರೈಸ್ ಉದ್ರಾಗಬೇಕು, ಅಂಟ್ಕೋಬಾರ್ದು, ಆವಾಗ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್. ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ಸಿಂಪಲ್ ರೆಸಿಪಿ ರೀ. ಅದಕ್ಕೆ ಮಸಾಲೆ ಅರಿಯೋದು, ರುಬ್ಬೋದು ಏನಿಲ್ಲ. ಓಕೆ, ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿದರೆ ಆಯಿತು. ತುಪ್ಪದಲ್ಲಿ ಹಾಕಿ ಒಳ್ಳೆ ಪರಿಮಳ ಬರುತ್ತೆ. ರೈಸ್ ಮಾತ್ರ ಹೀಗೆ ಉದ್ರಾಗಬೇಕು. ಓಕೆ, ಸ್ಟಾರ್ಚ್ ರಿಮೂವ್ ಮಾಡಿದ್ದೀನಿ ರೈಸಿಂದ. ಇಷ್ಟು ಇದು ಒಳ್ಳೆಯದಲ್ಲ. ರೈಸ್ ಕಂಪ್ಲೀಟ್ ರಿಮೂವ್ ಮಾಡಿದರೆ ವಿದೌಟ್ ಗಿಲ್ಟ್ ಯು ಕ್ಯಾನ್ ಹ್ಯಾವ್ ರೈಸ್ ಅಲ್ವಾ? ನಮ್ಮಲ್ಲಿ ಇದು ಸ್ಟೇಪಲ್ ಫುಡ್, ನಮಗೆಲ್ಲ ರೈಸೇ ನಮ್ಗೆ ಬೇಸಿಕ್. ಈಗೆಲ್ಲ ಬಂದಿದೆ ಇದು ಬ್ರೋಕನ್ ವೀಟು, ಮಿಲೆಟ್ಸು ಅದೆಲ್ಲ. ಬಟ್ ನಾವು ಮೊದಲಿಂದನೂ ಚಿಕ್ಕವರಿಂದ ತಿಂದಿದ್ದೆ ರೈಸ್. ನೋಡಿ ನಂದು ಬೇಳೆ ಸಾರು ಕನ್ನಡದಲ್ಲಿ, ಬಟ್ ನಮ್ಮ ಕೊಂಕಣಿ ದಳಿತೊಯ್ ಅಂತಾರೆ. ಓಕೆ, ಈಗ ಇದು ಕುದಿ ಬರಬೇಕು. ನಾನು ನೀರು ಮತ್ತು ಉಪ್ಪು ಎಲ್ಲ ಸರಿ ಬೆರೆಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೆ 1 ಸ್ಪೂನು. ಈಗ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳಿ. ಚಟ್ಪಟ ಹಾಕಬೇಕು ಸಾಸಿವೆ. ಸ್ವಲ್ಪ ಚಟಪಟ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ತಿರುಗಿಸೋ ತನಕ ನಾನು ಮೊಬೈಲ್ ನಂದೆಲ್ಲ ಅಲ್ಲಾಡ್ತಾರೆ. 1 ನಿಮಿಷ ಓಪನ್ ಆಯಿತು ನೋಡಿ, ಹಿಂಗೆ ಚಿಟ್ಪಿಟ್ ಆಗ್ತಾ ಇದೆಲ್ಲ. ಬೆಂಕಿ ಸಣ್ಣ ಮಾಡ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಈಗ ಆರಿಸಿದ್ರು ಪರವಾಗಿಲ್ಲ, ಬಿಸಿ ಆಗಿದೆ ಪ್ರಾಪರ್.
ಇದು ಕುದಿ ಬಂದಮೇಲೆ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಲಾಸ್ಟಲ್ಲಿ ಲಿಂಬೆಹಣ್ಣು ಒಂದು ಹಾಕ್ಬೋದೇನೋ. ಇದು ನೋಡಿ ಒಂದು ನೋಡಿ ಹಾಫ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಊಟ ಮಾಡುವಾಗ ಬೇಕಾದಾಗ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ. ನನ್ನ ಮಾವ ಹಾಕ್ಕೊಳ್ತಾಯಿದ್ರು, ಯಾವಾಗಲೂ ಹೇಳೋರು ಬೇಳೆ ಸಾರಿಗೆ ಲಾಸ್ಟಲ್ಲಿ ಲಿಂಬೆಹಣ್ಣು ಕೊಡಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ. ಮಿಸ್ ಮಾಡ್ತೀನಪ್ಪ ಅವ್ರಿಗೆಲ್ಲ. ಎಲ್ಲ ಹಿರಿಯರು ಇರಬೇಕು ನಮ್ಮ ಜೊತೆಯಲ್ಲೇ ಕೊನೆಯವರೆಗೂ. ತುಂಬ ಚೆನ್ನಾಗಿ ಯಾವಾಗಲೇ ಸಂಸಾರ ಸುಂದರ ಅಲ್ವಾ? ಏನು ಹೇಳ್ತೀರಾ ಫ್ರೆಂಡ್ಸ್? ಆಗಿದೆ ನೋಡಿ ಆಯಿತಾ. ಇದು ನೋಡ್ತಾ ಇದ್ದಾರಲ್ಲ ಮಾವಿನಕಾಯಿ, ಇದರಲ್ಲಿ ಇವತ್ತು ಒಂದು ಚಟ್ನಿ ಮಾಡ್ತೀನಿ ಡಿಫ್ರೆಂಟ್ ಟೈಪಲ್ಲಿ. ತುಂಬ ದಿನವೂ ಇಟ್ಕೋಬೋದು ಅದನ್ನು. ಓಕೆ, ಈಗ ಮಾಡಲ್ಲ, ಆಮೇಲೆ ಮಾಡಿ ತೋರಿಸ್ತೀನಿ. ಈಗ ನಾನು ಸ್ವಲ್ಪ ಟೀ ಕುಡಿಬೇಕು. ಸೊ ಇವತ್ತು ವಟ ಸಾವಿತ್ರಿ ವ್ರತ ಅಂತೀರಿ ನಾರ್ತ್ ಸೈಡಲ್ಲಿ. ನಾನು ಗೂಗಲ್ ನೋಡಿದೆ. ಸೊ ನನ್ನ ಬೀಗರು ನನಗೆ ವಿಶ್ ಮಾಡಿದ್ದಾರೆ ಹ್ಯಾಪಿ ವಟ ಸಾವಿತ್ರಿ ಅಂತ. ಆವಾಗ ನೋಡಿದೆ ನಾನು. ಸೊ ಎಲ್ಲ ಮುತ್ತೈದೆ ಎಲ್ಲರಿಗೂ ಒಳ್ಳೇದಾಗಲಿ. ಎವ್ರಿಬಡಿ ಮುತ್ತೈದೆರಂತೆಲ್ಲ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ದೇವ್ರು ಎಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಆಯಿತಾ. ಹ್ಯಾವ್ ಎ ನೈಸ್ ವೀಕೆಂಡ್ ಆ್ಯಂಡ್ ಎಂಜಾಯ್ ಯುವರ್ ಡೇ. ಗಾಡ್ ಬ್ಲೆಸ್. ಸ್ವಲ್ಪ ಮೊಸರನ್ನ ಸ್ವಲ್ಪ ನಿನ್ನೆದು ರೈಸ್ ಮಿಕ್ಕಿತ್ತು, ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಮೊಸರು ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಕಬೇಕೀಗ ಕಟ್ ಮಾಡಿ ಚೂರು. ಆಮೇಲೆ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಬೇಕಿತ್ತು ನೀವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೂಪರ್ ಮೊಸರನ್ನ. ಕೆಲವರು ಇದಕ್ಕೆ ಬೆಳ್ಳುಳ್ಳಿನೇ ಹಾಕ್ತಾರೆ ರೀ. ನನ್ನ ಎರೋಬಿಕ್ಸ್ ಒಬ್ಬಳು ಹುಡುಗಿ ನನಗೆ ಒಂದಿನ ಊಟಕ್ಕದವರು ಮೊಸರನ್ನಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ. ಉತ್ತರ ಕನ್ನಡ ತುಂಬ ಚೆನ್ನಾಗಿರುತ್ತೆ ರೀ. ವೆರಿ ನೈಸ್. ಅವ್ರ ಊಟ ಇನ್ನೂ ನಾನು ನೆನೆಸ್ಕೊಳ್ತೀನಿ. ಸೂಪರ್. ಓಕೆ, ಈಗ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಏನಿಲ್ಲ ರೀ, ಸುಮ್ಮನೆ ಇದು ಟೈಮ್ ಪಾಸ್ 5 ಮಿನಿಟ್ಸ್ ಅಷ್ಟಕ್ಕೆ ನಿಮ್ಗೆ ತೋರಿಸೋಣ ಅಂತ ಮಾಡಿದ್ದೆ ಅಷ್ಟೇ. ಓಕೆನಾ? ನೋಡಿ. ಓಕೆ, ಒಗ್ಗರಣೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಹಿಂಗು ಹಾಕಿದ್ದೀನಿ. ಓಕೆ, ಹಸಿಮೆಣಸು ಇದರಲ್ಲಿ ಕಟ್ ಮಾಡಿ ಹಾಕಿದ್ದೆ. ಒಗ್ಗರಣೆ ಹಾಕ್ತೀನಿ. ಒಳ್ಳೆ ಮೊಸರನ್ನ ರೀ, ದೇಹಕ್ಕೆ ಒಳ್ಳೇದಲ್ಲ. ಬೇಸಿಗೆ ಬಿಸಿಲಿಗೆ ಇದು ಒಳ್ಳೆ ಉಪಶಮನ ಅಂತಾರೆ ನೋಡಿ, ತುಂಬ ಒಳ್ಳೆಯದು. ಓಕೆ, ಮಾಡಿಬಿಟ್ಟು ತಿನ್ನಿ. ಓಕೆ, ಮೊಸರನ್ನ ಮಾಡಲೇಬೇಕು ರೀ. ನಮ್ಗೆ ಮೊಸರು ವಿದೌಟ್ ಮೊಸರು ನಮ್ಮ ಡೇನೇ ಹೋಗಲ್ಲ. ಮೊಸರು ನಮ್ಮದು ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ಡೈಲಿ ಫುಡ್. ಬೇಕೇ ಬೇಕು ಮೊಸರು. ಎಂಡ್ ಆಫ್ ಅವರ್ ಊಟ ನಾವು ಮೊಸರನ್ನದಲ್ಲೇ ಮಾಡೋದು. ಓಕೆ, ಸೊ ದಟ್ಸ್ ಆಲ್ ರೀ. ಆಮೇಲೆ ತೋರಿಸ್ತೀನಿ ಇದು ಎಗ್ ಫ್ರೈಡ್ ರೈಸ್. ಓಕೆನಾ? ಬಾಯ್. ಈಗ ತುಪ್ಪ 1 ಸ್ಪೂನ್ 2 ಸ್ಪೂನ್ ಹಾಕಿದ್ದೀನಿ. ಈರುಳ್ಳಿ ಈಗ ಇದು ಮಾಡ್ಕೊಳ್ಳಿ, ಉದ್ದ ಕಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಇಲ್ಲಿ ಓಪನ್ ಮಾಡಿ ಇನ್ನು 3 ತೆಗಿಬೇಕು. ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಟೊಮೆಟೊ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಾಕಿ, ಆಮೇಲೆಲ್ಲ ಪೌಡ್ರ್ಗಳು ಹಾಕಿ, ಆಮೇಲೆ ಲಾಸ್ಟಲ್ಲಿ ರೈಸ್ ಮಿಕ್ಸ್ ಮಾಡಿ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋದು. ಸ್ವಲ್ಪ ಲಿಂಬೆಹಣ್ಣು ಆಮೇಲೆ ಹಿಂಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಎಗ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ ಆಯಿತಾ. ಏನು ಹೇಳಿ, ನಂದು ಟೀ ಟೈಮ್. ನನ್ನ ಹಸ್ಬೆಂಡ್ಗೆ ಎಲ್ಲ ಹೊರಟಿದ್ದೆ, ಅಷ್ಟರಲ್ಲಿ ಟೀ ಮಾಡಿಕೊಡು ಅಂದರು. ಸರಿ, ನನಗೂ ಬೇಕಿತ್ತು, ಟೀ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಟೀ ಟೈಮ್ ಫ್ರೆಂಡ್ಸ್. ಈರುಳ್ಳಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಬ್ರೌನ್ ಆಗಿದೆ. ಬೆಂಕಿ ಸಣ್ಣ ಮಾಡಿದೆ, ಇಲ್ಲಿ ಇದಾಗ್ಬಿಡುತ್ತೆ. ಈಗ ನೋಡಿ ಮೊಟ್ಟೆ ಬಿಡಿಸ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕ್ತೀನಿ. ಏನು ಒಂದು ಕೈಲಿ ಇದು ಹಿಡ್ಕೋಬೇಕ್ರಿ, ಮೊಬೈಲ್ ಹಿಡ್ದು ಇನ್ನೊಂದು ಕೈಲಿ ಹಾಕ್ಬೇಕಲ್ಲ. ಸೊ ಪ್ರಾಪರಾಗಿ ತೋರಿಸ್ಬೇಕು ನಿಮಗೆ. ಓಕೆ ನೋಡಿ. ಓಕೆ, ಟೊಮೆಟೊ ಹಾಕಿ ಒಂದು 5 ಮಿನಿಟ್ಸ್ ಬಾಡಿಸ್ಕೊಳ್ಳಿ. ಸಣ್ಣ ಮಾಡಿದ್ದೀನಿ ಬೆಂಕಿ, ಆಮೇಲೆ ಇರ್ತೀನಿ. ಈಗ ನೋಡಿ ನಮ್ಮದು ಟೀ ರೆಡಿ. ಏನು ಗೊತ್ತಾ, ಟೀ ಜೊತೆಲಿ ಒಂದು ಟಿಪ್ ಕೊಡ್ತೀನಿ. ಇದು ಏನು ಹೇಳ್ತಾರೆ, ಶೇಂಗಾ. ನಾವು ಶೇಂಗಾ ಹೇಳ್ತೀವಿ, ಗ್ರೌಂಡ್ ನಟ್ ಅಥವಾ ಇಲ್ಲಿ ಬ್ಯಾಂಗ್ಳೂರು ಭಾಷೆಯಲ್ಲಿ ಕಡಲೆ ಬೀಜ ಅಂತಾರೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ದಿನ 1 ಮುಷ್ಟಿ ತಿನ್ನಬೇಕು. ಏನು ಗೊತ್ತಾ, ಇದು ಬಡವರ ಬಾದಾಮಿ ಅಂತ ಹೇಳ್ತಾರೆ ರೀ. ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಒಂದೊಂದು ಮುಷ್ಟಿ ತಿನ್ನಬೇಕು ನೀವು ಆಯಿತಾ, ಡೈಲಿ. ಜಸ್ಟ್ ಫ್ರೈಡ್, ಡೀಪ್ ಫ್ರೈ ಎಲ್ಲ, ಎಣ್ಣೆ ಗಿಣ್ಣೆ ಏನಿಲ್ಲ, ಜಸ್ಟ್ ಫ್ರೈಡ್ ಮಾಡಿಕೊಂಡು ತಿನ್ಬಿಡಿ. ಟೀ ಜೊತೆಲಿ ಚೆನ್ನಾಗಿರುತ್ತೆ, ಸ್ನ್ಯಾಕ್ ಥರ. ಓಕೆ, ಟೀ ಟೈಮ್ ಫಾರ್ ಮೀ. ನೋಡಿ ಆಗ್ತಾ ಇದೆ ಫ್ರೆಂಡ್ಸ್. ಬೋರ್ ಆದರೆ ಹೇಳ್ಬೇಕಾಯ್ತಾ, ಯಾಕಂದ್ರೆ ನಾನಿನ್ನೂ ಇದರಲ್ಲಿ ಅಷ್ಟು ಪಳಗಿಲ್ಲ. ನಿಧಾನ ಅನುಭವ ಆದಮೇಲೆ ನಿಮ್ಮದೆಲ್ಲ ಅಭಿಪ್ರಾಯಗಳು ಬಂದಮೇಲೆ ನನ್ನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಎಲ್ಲ ನಾನು ಮಾಡ್ಕೊತೀನಿ ಆಯಿತಾ. ಬೋರ್ ಆದರೆ ಹೇಳ್ಬಿಡಿ ಆಯಿತಾ. ಓಕೆ ಸರ್, ನೋಡಿ ಇಲ್ಲಿ ಆಯಿತು, ಟೊಮೆಟೊ ಇದಾಗಿದೆ. ಈಗ ನಾನು ರೈಸ್ ಆ್ಯಡ್ ಮಾಡ್ತೀನಿ.
ನೋಡಿ ಚೆನ್ನಾಗಾಗಿದೆ ರೈಸ್ ಬಿಡಿ ಬಿಡಿಯಾಗಿ. ಹೀಗೆ ಆಗಬೇಕು. ನಾನು ಈರುಳ್ಳಿ ಜೊತೆಲೇ ಇದು ಹಾಕ್ಬಿಟ್ಟಿದ್ದೀನಿ ಉಪ್ಪು, ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಆಯಿತಾ. ನಾವು 3 ಜನ. ಓಕೆ, ಸಾಕನ್ಸುತ್ತೆ. ಓಕೆ, ಆಮೇಲೆ ಈಗ ನಾನೆಲ್ಲ ಮಿಕ್ಸ್ ಮಾಡಿ ಪೌಡ್ರೆಲ್ಲ ಹಾಕೊಂಡು ಲಾಸ್ಟಲ್ಲಿ ನೀವು ಎಗ್ಗನ್ನು ಈಗ ಅರ್ಧನೂ ಕಟ್ ಮಾಡಿ ಅಥವಾ ಉದ್ದ ಕಟ್ ಮಾಡಿ ಲಾಸ್ಟಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದು ಹಾಕಿದ ಮೇಲೆಲ್ಲ ಪುಡಿಗಳೆಲ್ಲ ಹಾಕಿ ಲಾಸ್ಟಲ್ಲಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಇದು ಹಾಕೋದು ಕೊತ್ತಂಬರಿ ಸೊಪ್ಪು. ಇಸ್ದು ಲಾಸ್ಟು, ಆಮೇಲೆ ಮಾಡಿ ತೋರಿಸ್ತೀನಿ ಆಯಿತಾ. ಸೊ ನೋಡಿ, ಟೀ ಅರ್ಧಾಗಿದೆ, ಕುಡಿತೀನಿ. ನೋಡಿ ಫ್ರೆಂಡ್ಸ್, ಇದು ನಂದು ಎಗ್ ಫ್ರೈಡ್ ರೈಸ್. ಓಕೆ, ಇದು ನಾನು ಸುಮ್ಮನೆ ಡಿಸ್ಪ್ಲೇಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಡಿಸ್ಪ್ಲೇಗೆ. ಈಗ ಮಿಕ್ಸ್ ಮಾಡ್ತೇನೆ. ಹೇಗಿದೆ ಟೇಸ್ಟ್? ಒಂದು ಸಖತ್ತಾಗಿದೆ ರೀ. ನಾನು ಹಾಕಿದ್ದೆ ಲಿಂಬೆಹಣ್ಣು ಹಿಂಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಚಿಲ್ಲಿ ಪೌಡ್ರ್ ಅದೆಲ್ಲ ಹಾಕಿದ್ದೀನಿ, ಎಲ್ಲ ಈಗ ಪರ್ಫೆಕ್ಟಾಗಿದೆ. ಓಕೆ, ಈಗ ಮಿಕ್ಸ್ ಮಾಡ್ತೀನಿ, ಮಾಡಿಬಿಟ್ಟೆ ಅಲ್ಲಿಗೆ ಅದು ಎಂಡ್ ಆಫ್ ದಿ ಪ್ರಾಡಕ್ಟ್. ಸೊ ಎಗ್ ಫ್ರೈಡ್ ರೈಸ್ ಇಸ್ ಡನ್. ಓಕೆ, ಆಮೇಲೆ ಲಾಸ್ಟ್ ಹಾಕ್ತೀನಿ ಫೋಟೋ. ಹ್ಯಾವ್ ಎ ನೈಸ್ ಡೇ ರೀ ಎಲ್ಲರೂ. ಗಾಡ್ ಬ್ಲೆಸ್ ಎವ್ರಿ ಒನ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಮರಿಬೇಡಿ ಯಾರು. ಓಕೆ, ನಿಮಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮ್ಲಿಗೆ ಎಲ್ಲರೂ ಕಳಿಸ್ಕೊಡಿ. ಸೊ ಹೆಲ್ಪ್ ಮೀ, ಸಪೋರ್ಟ್ ಮೀ, ಗೈಡ್ ಮೀ. ನೋಡಿ, ಈಗ ನಾನು ಆವಾಗ ಡಿಸ್ಪ್ಲೇ ತೋರಿಸ್ದೆ, ಈಗ ಮಿಕ್ಸ್ ಮಾಡಿದ್ದೀನಿ. ಇದು ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಆಯಿತಾ. ಎಲ್ಲರೂ ಮಾಡಿ ನೋಡಿ, ವೆರಿ ಈಸಿ ರೆಸಿಪಿ. ಎಗ್ ಫ್ರೈಡ್ ರೈಸ್. ಎಗ್ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ಲ, ರಿಚ್ ಪ್ರೋಟೀನ್. ನಾವು ಎಕ್ಸರ್ಸೈಸ್ ಮಾಡುವಾಗೆಲ್ಲ ಇದು ಬೇಕೇ ಬೇಕು. ಇಫ್ ನಾಟ್ ಡೈಲಿ, ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್. ಓಕೆ, ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಎವ್ರಿ ಒನ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಇವತ್ತಿನ ನನ್ನ ಅಡಿಗೆ ಇದೆಲ್ಲ ನಿಮ್ಗೆ ಹಾಕಿದ್ದೇನೆ ರೆಸಿಪೀಸ್. ಇದೇನಿಲ್ಲ ರೀ, ಮೊಸರನ್ನ, ದಾಳಿತಾಯಿ, ಸೌತೆಕಾಯಿ, ಎಗ್ ಫ್ರೈಡ್ ರೈಸ್. ಓಕೆ, enjoy your weekend and take care.